ಪ್ರತಿಭೆಯ ಹಿಂದಿದೆ ಪರಿಶ್ರಮ. ಜಗತ್ತಿನ ಇತಿಹಾಸವನ್ನು ನೋಡಿ ಏನಾದರೂ ಮಹತ್ತನ್ನು ಸಾಧಿಸಿದವರೆಲ್ಲರೂ ಶ್ರಮಪಟ್ಟು ದುಡಿಯುತ್ತಿದ್ದಾರೋ, ತಮ್ಮ ಕೆಲಸದಲ್ಲೇ ಮಗ್ನರಾಗುತ್ತಿದ್ದಾರೋ. ಈ ದುಡಿಮೆ ಅವರಿಗೆ ಅದ್ಭುತವೆನಿಸುವ ಆನಂದ, ತೃಪ್ತಿ ತಂದಿತು, ಅಪಾರ ಶಕ್ತಿ, ಆತ್ಮವಿಶ್ವಾಸ ನೀಡಿತು. 2000ಕ್ಕೂ ಹೆಚ್ಚು ಹೊಸ ಯಂತ್ರಗಳನ್ನು ಸೃಷ್ಟಿಸಿ ಅಸಾಧಾರಣ ಪ್ರತಿಭಾಶಾಲಿ ಎನ್ನಿಸಿಕೊಂಡ ಥಾಮಸ್ ಅಲ್ವಾ ಎಡಿಸನ್ ಹೇಳಿದಂತೆ, ಆವಿಷ್ಕಾರಗಳು ಆಕಸ್ಮಿಕಗಳಲ್ಲ, ಅವು ನಿರಂತರ ಶ್ರಮಕ್ಕೆ ಒಲಿದ ವರಗಳು. ಪ್ರತಿಭೆಯಲ್ಲಿ ನಿಜವಾಗಿಯೂ ಸ್ಫೂರ್ತಿಯ ಪಾಲು ಒಂದಾದರೆ ಉಳಿದ 99 ಪಾಲು ಸತತ ಪರಿಶ್ರಮದ ಫಲ. ನಿಜವಾದ ಸಫಲತೆ ಮತ್ತು ಸತತ ಪರಿಶ್ರಮ ಇವು ಯಾವಾಗಲೂ ಒಡನಾಡಿಗಳು. ಅವಿರತ ಪರಿಶ್ರಮದಿಂದ ಮಾತ್ರ ಅತ್ಯಂತ ಅಮೂಲ್ಯ ವಸ್ತುವನ್ನು ಪಡೆಯಬಹುದೆಂಬುದನ್ನು ನಾವು ಮತ್ತೆ ಮತ್ತೆ ನೆನಪಿಗೆ ತಂದುಕೊಳ್ಳಬೇಕು. ಹೌದು, ಶಬ್ದಕೋಶದಲ್ಲಿ ಮಾತ್ರ ಗೆಲುವು ಶ್ರಮಕ್ಕೆ ಮೊದಲೇ ಬರುತ್ತದೆ. ಒಂದು ಆದರ್ಶವನ್ನು, ಗುರಿಯನ್ನು ಆರಿಸಿಕೊಳ್ಳಿ, ಅದನ್ನು ನಿಮ್ಮ ಬದುಕಿನ ಉಸಿರಾಗಿ ಮಾಡಿಕೊಳ್ಳಿ. ಬೇರೆ ಯೋಚನೆಗಳೆಲ್ಲ ದೂರಕ್ಕೆ ತಳ್ಳಿ. ನಿಮ್ಮ ಪೂರ್ಣ ಮನಸ್ಸು, ದೇಹ, ಮಾಂಸಖಂಡಗಳು, ನರವ್ಯೂಹ ಅದೊಂದೇ ವಿಷಯವನ್ನು ಚಿಂತಿಸಲಿ, ಕನಸು ಕಾಣಲಿ. ಮಹಾತ್ಮರಾಗಲು ದಾರಿ ಅದೊಂದೇ ಎಂಬುದು ಮಹಾತ್ಮರೊಬ್ಬರ ವಚನ. ನಾವು ಮಹಾತ್ಮರೆನಿಸಿಕೊಳ್ಳಲು ಏನಾಗಬೇಕಿಲ್ಲ, ಸಂಶೋಧನೆಗಳನ್ನು ಮಾಡಿ ವಿಜ್ಞಾನಿಗಳಾಗಬೇಕಿಲ್ಲ. ಒಬ್ಬರಂತೆ ಒಬ್ಬರಲ್ಲ, ಒಬ್ಬರಂತೆ ಒಬ್ಬರಿಲ್ಲ. ನಡೆನುಡಿ, ಅಭಿರುಚಿ, ಆಸಕ್ತಿ, ಸಂಸ್ಕಾರ, ಸಾಮರ್ಥ್ಯಗಳಲ್ಲಿ ವ್ಯತ್ಯಾಸವಿದೆ ನಿಜ. ನಾವು ಯಾರನ್ನು ಅನುಕರಣೆ ಮಾಡಬೇಕಿಲ್ಲ. ಆದರೆ ಹಿಡಿದ ಕೆಲಸದಲ್ಲಿ ಸಫಲತೆಯನ್ನು ಪಡೆಯಬಲ್ಲೆವೇನು? ಉತ್ಸಾಹ ಆನಂದದಿಂದ ಇರಬಲ್ಲೆವೇನು? ನಿಶ್ಚಿಂತೆ ನಿರ್ಭೀತಿಯಿಂದ ಬದುಕಿನ ದಾರಿಯನ್ನು ಕ್ರಮಿಸಬಲ್ಲೆವೇನು? ಅನಂತ ಪ್ರಜ್ಞೆಯನ್ನು ಮೆಟ್ಟಿ ನಿಲ್ಲಬಲ್ಲೆವೇನು? ದೈನ್ಯ, ದಾಸ್ಯ, ಕೀಳರಿಮೆಯ ಭಾವನೆಗಳಿಂದ ಮೇಲೇರಬಲ್ಲೆವೇನು? ಧರ್ಮ, ಕಲೆ, ಸಾಹಿತ್ಯ, ಕೃಷಿ, ವಿಜ್ಞಾನ ಯಾವುದೇ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಸಿದ್ಧಿಯು ಪ್ರಾಮಾಣಿಕ ಅವಿಶ್ರಾಂತ ಶ್ರಮದಿಂದಲೇ ಸಾಧ್ಯ. ಜನಾಂಗದ ಜ್ಞಾನ ಭಂಡಾರವನ್ನು ಉಳಿಸಿ ಬೆಳೆಸಿದವರೆಲ್ಲ ಕಾಯಕದ ಮಹಿಮೆ ಮಹಾತ್ಮೆಗಳಿಗೆ ಉಜ್ವಲ ನಿದರ್ಶನರಾಗಿ ರಾರಾಜಿಸುತ್ತಾರೆ. ಅವರ ಅಭಿಪ್ಸೆಯ ತೀವ್ರತೆ, ಅವರು ಪಟ್ಟ ಶ್ರಮ, ಅವರ ಮಾನಸಿಕ ಏಕಾಗ್ರತೆ, ಅವರು ಏರಿದ ಎತ್ತರ ಬದುಕಿನ ಯಾವ ಕ್ಷೇತ್ರದಲ್ಲಿ ದುಡಿಯುವವರಿಗೂ ನಿತ್ಯ ಸ್ಫೂರ್ತಿಯ ಸೆಲೆಯಲ್ಲವೇ? ನಾವು ಹಿಡಿದ ಕೆಲಸದಲ್ಲಿ ಸಫಲತೆಯನ್ನು ಪಡೆಯಬೇಕಾದರೆ ಉತ್ಸಾಹ, ಆನಂದದಿಂದ ಅದನ್ನು ಮಾಡುತ್ತಾ ಹೋಗಬೇಕು. ಧೈರ್ಯದಿಂದ ಮುನ್ನಡೆಯುತ್ತಾ ಸಾಗಬೇಕು.